ಅದಕ್ಕೆ ನಾಗಲಿಂಗ ಅಜ್ಜವರು ಇಡೀ ನಾಡಿನ ತುಂಬ ಸಂಚಾರ ಮಾಡುವಂತ ಸಂದರ್ಭದೊಳಗ ನವಲಗುಂದ ಬಹಳ ದೂರ ಏನಲ್ಲ ನಿಮಗ. ಇಲ್ಲೇ ನವಲಗುಂದ ಆಟ ಬಿದ್ರೆ ನವಲಗುಂದ ಸಿಗ್ತದ ನೋಡ್ರಿ. ನವಲಗುಂದದ ನಾಗಲಿಂಗ ಅಜ್ಜವರು ಇಡೀ ನಾಡಿನ ತುಂಬೆಲ್ಲ ಸಂಚಾರವನ್ನ ಮಾಡುವಂತ ಸಂದರ್ಭದೊಳಗ ಯಾರೋ ಒಬ್ಬ ಅಜ್ಜಿ ಬಂದು ನಾಗಲಿಂಗ ಅಜ್ಜೋರಿಗೆ ಪಾದಕ್ಕೆ ಬಿದ್ದ, ಅಪ್ಪ ನಾನು ಬಹಳ ಬಡವಿ ಅದೀನಿ, ನಾನು ಮನೆ ಒಳಗ ಬಹಳ ಬಡತನದಿಂದ ತುಂಬಿ ಹೋಗೈತೆಪ್ಪ, ಆದ್ರೆ ನಿನ್ನನ್ನ ನನ್ನ ಮನೆಗೆ ಕರೆಸ್ಬೇಕನ್ನುವಂತ ಭಾವ ಬಹಳ ದೊಡ್ಡದೈತ, ಅದಕ್ಕ ನನ್ನ ಮನೆಗೆ ನೀನು ಬರ್ಬೇಕಪ್ಪ ಅಂತ ನಾಗಲಿಂಗ ಅಜ್ಜೋರಿಗೆ ಕೇಳಿಕೊಂಡಿರುವಂತ ಸಂದರ್ಭದೊಳಗ ನಾಗಲಿಂಗ ಅಜ್ಜೋರ್ ಅಂದ್ರ, ಬರ್ತೀನಿ ತಗೋ ಅಜ್ಜಿ, ಬರ್ತೀನಿ ತಗೋ ಯಾವಾಗ ನಾಗಲಿಂಗ ಅಜ್ಜೋರ್ ಹಿಂಗ ಅಂದ್ರ ಅಪ್ಪ ಮಾತು ಕೊಟ್ಟಾನಂದ್ರ ಬರತಾನ ಅಂತ ತಿಳ್ಕೊಂಡ್ಲ ಅಜ್ಜಿ. ಅವಾಗ ಮುಂದುವರೆದ ಮತ್ತೊಂದು ಅಜ್ಜಿ ಮಾತು ಹೇಳ್ತಾಳ, ಯಪ್ಪ ನನ್ನ ಮನೆ ಬಹಳ ಸಣ್ಣದೈತ, ಆ ಮನೆ ಒಳಗ ಹಿಂಗ ಹೋಗುವಾಗ ತಲೆ ಹಿಂಗ ತಗ್ಗಿಸ್ಕೊಂಡು ಒಳಗೆ ಹೋಗ್ಬೇಕು. ಆಗಿನ ಬಾಗಿಲುಗಳು ಇದ್ದು ಅಲ್ರಿ, ಹಳೆ ಮನೆಗಳು ನೀವು ನೋಡಿರ್ತೀರಿ. ಈಗೆಲ್ಲ ಬಹಳ ಇಂಬಾಗ್ಯಾವು, ದೊಡ್ಡ ಪಡಿಶಾಲಿ ಗಿಡಸಾಲಿ ಬಹಳ ಚಲೋ ಇರ್ತಾವ. ಅವಾಗೆಲ್ಲ ಹಿಂಗ ಬಗ್ಗಿ ಒಳಗೆ ಹೋಗ್ಬೇಕು, ದೇವ್ರ ಗುಡಿಗೆ ಬರ್ಬೇಕಂದ್ರೂ ಬಗ್ಗಿ ಹಿಂಗ ಒಳಗೆ ಹೋಗ್ಬೇಕು ಅನ್ನುವಂತ ಒಂದು ಸಂಪ್ರದಾಯ ಇತ್ತವಾಗ. ಯಾಕಂದ್ರ ಒಳಗ ದೇವರ ಗುಡಿಗೆ ದರ್ಶನಕ್ಕೆ ಹೋಗುವಂತ ಸಂದರ್ಭದೊಳಗ ತಲೆ ಬಾಗಲಿ ಒಳಗಳ ಭಾವ ಭಕ್ತಿಯಿಂದ ಒಳಗ ಹೋದ್ರ ಭಗವಂತ ಒಳಗ ನಿಮ್ಮನ್ನ ಅಪ್ಪಿಕೊಳ್ತಾನ ಅನ್ನುವಂತ ಒಂದು ಭಾವ ನಮ್ಮ ಹಿರಿಯರ್ದು. ನೋಡ್ರಿ, ಯಾವಾಗ ನಾಗಲಿಂಗ ಅಜ್ಜೋರ್ಗೆ ಅಜ್ಜಿ ಹೇಳ್ತಾಳ, ಯಪ್ಪ ನನ್ನ ಮನೆ ಬಹಳ ಸಣ್ಣದೈತ, ಒಳಗ್ ಹೋಗಾಕು ಕಷ್ಟ ಆಗತ್ತ, ಆ ಮನೆ ಒಳಗ ಹೋದ್ರ ಕೇವಲ ಒಬ್ರು ಬಿಟ್ರ ಇಬ್ರು ಕೂಡ ಕಷ್ಟ ಜಾಗ ಐತ, ನೀನೋ ಸನ್ಯಾಸಿ ನೋಡಿದ್ರ ನಿನ್ನ ತುಂಬ ಇರ್ತಾರ ಒಂದ್ 15-20 ಜನ, ನಿನ್ನ ಹಿಂದ 15-20 ಜನ ಹಿಂಗ ಕರ್ಕೊಂಡ್ ಹಂಗ ಅಡ್ಡಾಡಕತ್ತಿರ್ತಿ, ಯಪ್ಪ ದಯವಿಟ್ಟು ನನ್ನ ಮನೆಗೆ ನೀವೊಬ್ಬ ಬಾ ಅಂತ ಅಜ್ಜಿ ಹೇಳ್ತಾಳ. ಬೇಕಾದ್ರೆ ಇನ್ನೊಬ್ರನ್ನ ಕರ್ಕೊಂಡು ಬಾ, ಯಪ್ಪ ನಿನಗ ಒಬ್ಬಗಟ್ಟ ಮಾಡಿ ಹಾಕುವಷ್ಟು ತಾಕತ್ತೈತಪ್ಪ, ಭಗವಂತ ನನಗೆ ಕೊಟ್ಟಿಲ್ಲ ಇನ್ನ ಅಷ್ಟು ತಾಕತ್ತ ಅಂತ ಅಜ್ಜಿ ಅಂತಾಳ. ಅವಾಗ ನಾಗಲಿಂಗ ಅಜ್ಜೋರು ಅಂದ್ರ, ಆಯ್ತು ತಗೋ ಇವಾಗ ಬರ್ತೀನಿ, ಆಯ್ತು ತಗೋ ಆಯ್ತಂತ ಅಜ್ಜಿ ನಮಸ್ಕಾರ ಮಾಡಿ ಹೋದ್ಲು. ನಾಗಲಿಂಗ ಅಜ್ಜೋರು ಆ ಊರೊಳಗ 4 ದಿನ ಉಳ್ಕೊಂಡಿದ್ರು. ಯಾವಾಗ ನಾಗಲಿಂಗ ಅಜ್ಜೋರು ಆ ಊರೊಳಗ 4 ದಿನ ಉಳ್ಕೊಂಡಿದ್ರು, ಹೊಂಟ್ರು ನೋಡ್ರಿ. ಅಜ್ಜಿ ಹೇಳಿದ್ದ ಮಾತಿಗೆ ನಾಗಲಿಂಗ ಅಜ್ಜೋರು ಹೊಂಟ್ರು. ಹೋಗುವಂತ ಸಂದರ್ಭದೊಳಗ ಮತ್ತ ಹಿಂದ ಬಿಡ್ತಾರೇನ್ರಿ ಜನ, ಬೆನ್ನ ಹತ್ತಿದ್ರ ಮತ್ತ ನಾವು ಸನ್ಯಾಸಿಗಳ ಹಿಂದ ಬರುವಂತ ಜನಕ್ಕ ಭಕ್ತಿಯಿಂದ ಬರಾಕತ್ತಿರ್ತಾರ, ಬ್ಯಾಡ ನಡ್ರ ಕಡೆ ಅಂತ ಅನ್ನಕ್ಕಾಗತ್ತೇನ? ಸಾಧ್ಯನೇ ಇಲ್ಲ. ಬರುವಂತ ಭಕ್ತರ ಒಂದು 15 ಜನ ಆದ್ರ ನಾಗಲಿಂಗ ಅಜ್ಜೋರ್ ಹಿಂದ, ನಾಗಲಿಂಗ ಅಜ್ಜೋರು ಅವರನ್ನ ಕರ್ಕೊಂಡು ಮನೆಗೆ ಹೊಂಟ್ರು ನೋಡ್ರಿ. ಯಾವಾಗ ನಾಗಲಿಂಗ ಅಜ್ಜೋರು ಆ ಮನೆಗೆ ಬಂದ್ರು, ಅಜ್ಜಿ ಹೊರಗೆ ನೀರು ಹಾಕ್ಬೇಕಂತ ಹೊರಗೆ ಬರ್ತಾಳ. BP ಎತ್ತಿ ನೋಡ್ರಿ ಅಜ್ಜಿಗೆ, ನೆತ್ತಿಗೆ BP ಎತ್ತಿ. ಈ ಸನ್ಯಾಸಿಗೆ ಹೇಳಿದ್ದೆ ನಾನು, ಚಲೋ ಇದ್ದಾಗ ಅಟ್ಟ ನೀವು ಚಲೋ ಇಂದ ಮಾತಾಡ್ತಿರವ, ಸ್ವಲ್ಪ ತಲೆ ಕೆಡ್ತಂದ್ರೆ ನೀವು ಹಂಗ. ಈ ಸನ್ಯಾಸಿಗೆ ಹೇಳಿದ್ದೆ ನಾನು, ಒಬ್ಬನ ಬಾ ಅಂದ್ರ ಹೊಟ್ಟೆ ಕಿಮ್ಮತ್ ಕೊಟ್ಟಿಲ್ಲವ, ನನ್ನ ಮನೆ ಬಡವಿ, ನಾನು ಮನೆ ಒಳಗೆ ಏನು ಹಾಕೋದಕ್ಕ ಬರೀ ಒಬ್ರಿಗೆ ಇಬ್ಬರಿಗೆ ಅಟ್ಟ ಪ್ರಸಾದ ಮಾಡೀನಿ. ಈ ಹುಚ್ಚಿದ್ದಂಗ ಅದ ನೀವು ನಾಗಲಿಂಗ, ಒಬ್ಬ ಬಾ ಅಂದ್ರ 15 ಜನನ ಬೇಕಾಬಿಟ್ಟು ಕರ್ಕೊಂಬಂದಾನ, ಇವ್ರಿಗೆಲ್ಲ ಎಲ್ಲಿ ಹಾಕ್ಲಿ ನಾನು ಶಿವ ಅಂತ ಅಜ್ಜಿ ಬಯಕತ್ಲಂತ. ಆದ್ರೆ ನಾಗಲಿಂಗ ಅಜ್ಜವ್ರು ಹಿಂಗ ಸುಮ್ಮ ನಿಂತಿದ್ರು. ಒಳಗೆ ಹೋದ್ರು ನೋಡ್ರಿ. ಒಳಗ ಹೋದ ತಕ್ಷಣ ಅಜ್ಜಿ ಓಡಿ ಹೋದಕ್ಕ ಅಡಿಗೆ ಮನ್ಯಾಗ ಹೋಗಿ ಕುಂತ್ಲಕ್ಕಿ. ಯಾಕಂದ್ರ ತಲೆ ಮ್ಯಾಲ ಕೈ ಹೊತ್ಕೊಂಡು 15 ಜನಕ್ಕೆ ಮಾಡಿ ಹಾಕಬೇಕಲ್ರಿ, ಎಲ್ಲಾಗತ್ತ ಆಕೆ ಮನೆ ಪಾಪ ಬಡವಿ ಆಕಿ. ನೀವ್ ಅನ್ನಾಕತ್ತಿರ್ತೀರಿ ನಾಗಲಿಂಗ ಅಜ್ಜಗೆ ಸ್ವಲ್ಪ ತಿಳಿಬೇಕಿಲ್ರಿ ಅಂತ ನೀವು ಅನ್ನಾಕತ್ತಿರ್ತೀರಿ. ಆದ್ರ ಅಜ್ಜನ ಪವಾಡ ಕೇಳೋರು ಯಾರಿ? ಬಹಳ ವಿಚಿತ್ರ ಇರ್ತಾವ ನೋಡ್ರಿ ಸನ್ಯಾಸಿ ಶಿವಯೋಗಿಗಳ ಪವಾಡ ಶಕ್ತಿ. ಯಾವಾಗ ನಾಗಲಿಂಗ ಅಜ್ಜವರು ಒಳಗೆ ಹೋಗಿ ಕೂತ್ರು, ಎಲ್ಲರೂ ಲೈನ್ ಆಗಿ ಪಾಳೆ ಒಳಗೆ ಕುಳಿತುಕೊಂಡಾಗ ಅಜ್ಜಿ ಒಳಗೆ ವಿಚಾರ ಮಾಡ್ಕೋತ ಕೂತಿದ್ಲು, ಏನ್ ಮಾಡೋದು. ನಾಗಲಿಂಗ ಅಜ್ಜವ್ರ ಅಂದ್ರ, ಮುದುಕಿ ಹೊರಗೆ ಬಾ. ಅವಾಗ ಅಜ್ಜಿ ತಡಬಡಿಸಿ ಓಡಿ ಹೊರಗೆ ಬಂದ, ತಗೊಂಡ್ ಬಾ, ಏನ್ ಮಾಡಿ ಬಂದ ಸನ್ಯಾಸಿ ನಾಗಲಿಂಗ ಕುತ್ತಾನ, ನೀಡ್ಬೇಕನ್ನೋ ಖಬರ್ ಬೇಡ, ತಗೊಂಬ, ಏನ್ ಮಾಡಿ ಅದನ್ನ ತಗೊಂಡ್ ಬಂದ್ ನೀಡು.
ಓಡಿ ಹೋದಕ್ಕೆ ನಾಗಲಿಂಗ ಅಜ್ಜ ಬೈಯಾಕತ್ತಾನ ತಡಿ ಅಂತ ತಿಳ್ಕೊಂಡು ಒಳಗ ಹೋಗಿ ಆ ಏನು ಒಬ್ರಿಗಿಬ್ರಿಗೆ ಮಾಡಿದ್ಲಲ್ಲ ಅಡಿಗೆ, ಕೇವಲ ಇಬ್ಬರಿಗೆ ಮಾತ್ರ ಸಾಲ್ತಿತ್ತದ. ಆ ಅಡುಗೆಯನ್ನ ತಗೊಂಡು ಹೊರಗೆ ಬಂದ ನಾಗಲಿಂಗ ಅಜ್ಜೋರು ಮುಂದಿಟ್ಲು. ನಾಗಲಿಂಗ ಅಜ್ಜೋರು ಅಂದ್ರು, ತಗೋ ಒಂದು ಪೌಡ ತಗೋ, ಅಲ್ಲಿ ವಸ್ತ್ರ ತಗೋ, ಹೊಚ್ಚದ್ರ ಮ್ಯಾಲ. ಅವಾಗ ಆ ಪೌಡ ತಗೊಂಡು ಅದ್ರ ಮ್ಯಾಲ ಹೊಚ್ಚಿದ್ರು. ಅಜ್ಜಿ ಹಿಂಗ ಹೊಚ್ಚಿ ನಾಗಲಿಂಗ ಅಜ್ಜೋರು ಅಂದ್ರ ನಿಡ್ಕೊಂತ ಹೋಗ ಅಂದ್ರ. ವಿಚಾರ ಮಾಡಕತ್ಲ ಅಜ್ಜಿ, ಒಳಗೆ ಇರೋದು ಬರೀ ಇಬ್ರಿಗಟ್ಟ ಐತ. ನಾಗಲಿಂಗ ಅಜ್ಜ ಆದ್ರ ಬೈಯಾಕತ್ತಾನ, ನೀಡ ಬಡ ಬಡ ಏನ್ ವಿಚಾರ ಮಾಡಕತ್ತಿ, ಬಡ ಬಡ ತಡಬಡಿಸಿ ಅದನ್ನ ತಗೊಂಡು ಹಿಂಗ ಬಟ್ಟೆ ತೆಗಿಬೇಡ, ಅದನ್ನ ಹಂಗ ನೀಡ. ಒಳಗೆ ಹಿಂಗ ಸ್ವಲ್ಪ ಬಟ್ಟೆ ಹಿಂಗ ಸರಿಸಿ ಹಿಂಗ ತಗೊಂಡು ಹಿಂಗ ನೀಡಿದ್ಲು ನಾಗಲಿಂಗ ಅಜ್ಜವ್ರಿಗೆ. ಅವಾಗ ಇನ್ನೊಂದು ಸ್ವಲ್ಪ ಉಳ್ದ ತಡಿ ಅಂತ ತಿಳ್ಕೊಂಡು ಮುಂದೊಬ್ಬ ಕೂತಿದ್ನಲ್ರಿ, ಅವನಿಗೊಬ್ಬನಿಗೆ ನೀಡಿದ್ಲು. ಅವಾಗ ಹಿಂಗ ನೋಡಾಕತ್ಲ, ಹಿಂಗ ಅಳ್ಳಾಡ್ಸಿ ನೋಡಾಕತ್ಲ, ಒಳಗ ಖಾಲಿ ಆಗಿರ್ಬೇಕು ಅಂದ್ಲಕ್ಕಿ. ನಾಗಲಿಂಗ ಅಜ್ಜವ್ರ ಅಂದ್ರ ನೀಡ ಮುಂದ ಮತ್ತ ತಗೊಂಡು ಅದನ್ನ ಮುಂದ ನೀಡಾಕತ್ಲು. ಮೂರನೇದವನಿಗೆ ಆಯ್ತದ. ಅಜ್ಜ ಅಂದ್ಲು, ಇನ್ನೊಂದ್ ಸ್ವಲ್ಪ ಇರ್ಬೋದು, ಅದಕ್ಕೆ ಆಗೇತ. ಮತ್ತ ಮುಂದ್ ನೀಡ, ಮತ್ತ ತಗೊಂಡ ನಾಲ್ಕನೇದವ್ನ ನೀಡಿದ್ಲು, ಐದನೇದವ್ನ ನೀಡಿದ್ಲು, ಆರನೇದವ್ನ ನೀಡಿದ್ಲು. 15 ಜನಕ್ಕೆ ನೀಡಿದ್ರು ಕೂಡ ಪ್ರಸಾದ ಮಾಡಿದ ಪ್ರಸಾದ ಹೆಂಗಿತ್ತು 15 ಜನಕ್ಕಾದ್ರೂ ಹಂಗ ಇತ್ತಂತ ನೋಡ್ರಿ. ನಾಗಲಿಂಗ ಅಜ್ಜವ್ರ ಶಕ್ತಿ ಎಷ್ಟು ದೊಡ್ಡದ್ರಿ ನೋಡ್ರಿ. ಒಬ್ಬ ಗುರು ಆಶೀರ್ವಾದ ಮಾಡಿದ ಅಂದ್ರ ನೀವು ಮಾಡುವಂತ ಭಕ್ತಿ ಶ್ರದ್ಧೆ ಬಹಳ ನಿಷ್ಠೆಯಿಂದ ಇತ್ತು ಅಂದ್ರ ಪರಮಾತ್ಮ ಬೇಡಿದ್ದನ್ನ ಕೊಡ್ತಾನೆ ನಿಮಗ. ಮಾಡಿದೆ ನೆಂಬುದು ಮನದಲ್ಲಿ ಹೊಳೆಯದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ನೋಡ್ರಿ, ಭಗವಂತ ಮಾಡಿದೆ ನಾ ನೀಡಿದೆ ಅನ್ನುವಂತ ಭಾವ ನಿಮ್ಮೊಳಗೆ ಇರ್ಲಿಲ್ಲ ಅಂದ್ರ ಭಗವಂತ ಬೇಡಿದ್ದನ್ನ ಕೊಡ್ತಾನಂತ ನಮಗ. ನಮ್ಮ ಹಂಗಾಗ್ಯಾವೇನ್ರಿ, ಸ್ವಲ್ಪ ಏನ್ರ ಕೊಟ್ರು ಅಲ್ಲೊಂದು ನಂದು ಹೆಸರು ಬರ್ಬೇಕಂತೀವಿ ನಾವು. ಏನ್ರ ಒಂದ ಮಾಡಿದ್ರು ಅಲ್ಲೊಂದು ಹೆಸರು ಬರ್ಬೇಕ. ನಾವ್ ಯಾವ್ದೋ ಒಂದು ಕೆಲಸ ಮಾಡಿದ್ರು ನಮ್ಮ ಕಡೆ ಎಂತ ಭಾವ ಐತಂದ್ರ ಅಲ್ಲೊಂದು ನಮಗೆ ಹೆಸರು ಬಂದಾಗ, ನಮ್ಮ ಹೆಸರು ಕರೆದಾಗ ನಮಗೊಂದು ತೃಪ್ತಿ ಆನಂದ. ಆದ್ರೆ ಆ ಭಾವ ಇಲ್ಲಿ ಮನವಳ್ಳಿ ಒಳಗಿಲ್ರಿವ. ನಾನು ಬಾಳ ನೋಡಿ ಖುಷಿ ಪಟ್ಟೆ. ನಿನ್ನ ಅಜ್ಜವ್ರು ಮಾತಾಡಕತ್ತಿರ, ನಾನು ಅಟ್ಟ ಪತ್ರಿಕೆ ವೀಕ್ಷಣೆ ಮಾಡಿದ್ದಿಲ್ಲ. ಆದ್ರೆ ಆ ಪತ್ರಿಕೆ ಒಳಗ ಯಾವ ಕಮಿಟಿಯವ್ರ ಹೆಸರಿಲ್ಲ ನೋಡ್ರಿ. ವೇದಿಕೆಗೆ ಬಾಳ ಜನ ಬಾಳ ಕಡೆ ಹೋದಾಗ ವೇದಿಕೆಗೆ ಬಂದ ವೇದಿಕೆನ ಛಿದ್ರ ಹಿಡಿಸಿ ಹೊಲಸ ಹಿಡಿಸಿ ಹೋಗಿರ್ತಾರ ಕಮಿಟಿಯವ್ರ. ಆದ್ರೆ ನೋಡ್ರಿ, ಇಲ್ಲಿ ಅಲ್ಲಿ ಯಾವ ಭಾವ ಇಲ್ಲಿಲ್ಲ. ವೇದಿಕೆ ಮ್ಯಾಲ ಯಾವ ಕಮಿಟಿಯವ್ರನ್ನು ಕಾಣಂಗಿಲ್ಲ ನಾವು. ಎಲ್ಲ ನಿಮ್ಮದೇ, ಎಲ್ಲ ಮುನವಳ್ಳಿ ಭಕ್ತರದೇ, ಎಲ್ಲ ಸಾಯಿಬಾಬಾನ ಗುಡಿ ಆಶೀರ್ವಾದದ ಶಕ್ತಿ ನಮಗ ಬಂದೈತಪ್ಪ. ಎಲ್ಲ ಸಾಯಿಬಾಬಾನ ಸನ್ನಿಧಿಗೆ ಸಲ್ಲಬೇಕಂತ ಸೇವಾ ಮಾಡೋರು ಎಲ್ಲಾದ್ರೂ ಇದ್ರ ಅದು ಮುನವಳ್ಳಿ ಪಟ್ಟಣದೊಳಗ ಅನ್ನುವಂತ ಬಹಳ ಅಭಿಮಾನ ಅನಿಸ್ತದ, ಬಹಳ ಖುಷಿ ಆಗ್ತದ. ಅಂತ ಭಕ್ತಿ ಇರ್ಬೇಕು ನೋಡ್ರಿ. ಕೇವಲ ಭಕ್ತಿ ಅನ್ನೋದು ಪರಮಾತ್ಮ ಸಾಯಿಬಾಬಾ ಒಲಿಬೇಕಾಗಿತ್ತಂದ್ರ ಮತ್ತ ಅಜ್ಜಗ ಬಂದ್ರ ಅಲ್ಲಟ್ಟ ಭಕ್ತಿ ಮಾಡ್ಬೇಕೇನ್ರಿ. ಒಂದು ಮಾತು ನೆನ್ಪಿಟ್ಕೊಡ್ರವಾ, ಮನೆ ಒಳಗ ತಂದೆ ತಾಯಿಗಳನ್ನ ದೂರಿಟ್ಟು, ಮನೆ ಒಳಗ ತಂದೆ ತಾಯಿಗಳಿಗೆ ಒಂದು ದಿನವೂ ಅನ್ನ ಹಾಕಲಾರ್ದ, ತಂದೆ ತಾಯಿಗಳ ಪಾದವನ್ನ ಒಂದು ದಿನವೂ ಕೂಡ ಮುಟ್ಟಲಾರ್ದ ಸಾಯಿಬಾಬಾನ ಗುಡಿಗೆ ಬಂದ 100 ಸಲ ಪಾದ ಹೊಡೆದ್ರು ಕೂಡ ಅದು ವೇಸ್ಟ್.